ಇಡೀ ರಾಜ್ಯದ ಬಗರುಕುಂ ರೈತರ ಸಲುವಾಗಿ ಮೊನ್ನೇನು 10ನೇ ತಾರೀಕು 10/10/2024 ಮಂಗಳವಾರ ಏನು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸಭೆಯನ್ನು ಕರೆದಿದ್ರು. 12 ಕಾಲಿಗೆ ಕರೆದಿದ್ರು. 1:30 ತನಕ ಸಭೆಯಾಗಿದೆ. 11:00ಗೆ ಮುಖ್ಯ ಕಾರ್ಯದರ್ಶಿ ಅವರು ಕರೆದಿದ್ರು. ಅರ್ಧ ಗಂಟೆ ಸಭೆ ಮಾಡಿದ್ದಾರೆ. ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ, ಏನು 25, 30, 40 ವರ್ಷದಿಂದ ಫಾರಮ್ 50, 53, 57, 50 ಮುಗಿದಾದ ಮೇಲೆ ಸರ್ಕಾರವೇ ಮತ್ತೆ 57 ಅರ್ಜಿಯನ್ನು ಹಾಕ್ಕೋಬೋದು ಅಂತಕ್ಕಂಥದ್ದು ಹೇಳಿದರು 2018-19ರಲ್ಲಿ. ಅಲ್ಲಪ್ಪ, ನೀನು ಭೂಮಿ ಇಲ್ಲ ಅಂತ ನಿನಗೆ ಗೊತ್ತಾದ ಮೇಲೆ ಅರ್ಜಿ ಹಾಕ್ರಿ ಅಂತ ಯಾಕೆ ಹೇಳಿದ್ರಿ? ಈಗ ನೀವು ಭೂಮಿ ಇಲ್ಲ ಅಂತ ಹೇಳ್ತೀಯಲ್ಲ, 2018-19ರಾಗ ನೀವು 57 ಅರ್ಜಿ ಹಾಕ್ರಿ ಅಂತ ಹೇಳಿದ್ರಿ. ಏನು ಸೊಪ್ಪು ತಿಂತಿದ್ರೆ ನೀವು? ಯಾಕೆ ನಿಮ್ಮಲ್ಲಿ RIVAಗಳು ಶಿರಸ್ತಾರುಗಳು ಯಾರು ಇಲ್ಲವೇ? ಮತ್ತು ಎಲ್ಲಿ ನಿದ್ದೆ ಮಾಡ್ತಿದ್ರಿ ನೀವು? ಫಾರಮ್ 57 ಅರ್ಜಿಯನ್ನು ಕಾಲ್ ಮಾಡುವಾಗ, ಸರ್ಕಾರದಲ್ಲಿ ಸುತ್ತೋಲೆ ಹೊರಡಿಸುವಾಗ, ಸರ್ಕಾರದ ಕಾರ್ಯದರ್ಶಿ ಲೆವೆಲಲ್ಲಿ ನೀವು ಸುತ್ತೋಲೆಯನ್ನು ಹೊರಡಿಸಿ 57 ಅರ್ಜಿಯನ್ನು ಹಾಕ್ರಿ ಅಂತ ಹೇಳಿದಿರಿ. ಯಾರಿಗೆ? ಯಾರು 25 ವರ್ಷದ 30 ವರ್ಷದಿಂದ ಬಗರುಕುಂ ಜಮೀನನ್ನು ಸಾಗುವಳಿ ಮಾಡಿದ್ದೀರಿ, ಅದರಾಗಿನ ಕಲ್ಲು ಮಣ್ಣು ಗಿಡ ಗಂಟಿಯನ್ನು ಕಡಿದು, ಗಿಡ ಗಂಟಿ ಅಂದರೆ ಮರಗಳಲ್ಲ, ಕಾಡು ಗಿಡಗಳನ್ನು ಕಡಿದು ಸಮತಟ್ಟು ಮಾಡಿ ಯಾರು ಬಿತ್ತನೆ ಮಾಡಿ ಈ ದೇಶದ 140 ಕೋಟಿ ಜನರ ಹೊಟ್ಟೆಗೇನು ಅನ್ನ ಹಾಕ್ತಾ ಇದ್ದೀರಿ, ಹತ್ತಿ ಬೆಳೆದು ಏನು ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ಬಟ್ಟೆ ಕೊಡ್ತಾ ಇದ್ದೀವಿ, ಅದಕ್ಕೋಸ್ಕರನೇ ಅಲ್ವಾ ನಿಮಗೆ ಬೆಳಗ್ಗೆ 4 ಗಂಟೆಗೆ ಕಾಫಿ ಕೊಡ್ಬೇಕಪ್ಪ, ಬೆಳಗ್ಗೆ 7 ಗಂಟೆಗೆ ತಿಂಡಿ ಕೊಡ್ಬೇಕಪ್ಪ. ತಿಂಡಿ ಆದಮೇಲೆ ನೀವು ಸ್ನಾನ ಮಾಡೋಕ್ಕೆ ಹೋಗ್ತೀರಿ, ಬಟ್ಟೆ ಬೇಕು, ನಿಮಗೆ ಡ್ರಾಯರು ಬನೀನು ಉಳಿದವು ಇತ್ಯಾದಿ ಬೇಕು. ಅವು ಯಾರು ಬೆಳೀತಾರೆ? ಏನು ವಿಧಾನಸೌಧದಾಗ ಹತ್ತಿ ಜೆರಾಕ್ಸ್ ಮಾಡ್ತೀರಾ? ಏನು DC ಆಫೀಸ್ಗೆ ಜೆರಾಕ್ಸ್ ಮಾಡ್ತೀರ ಹತ್ತಿನ? ರೈತರೇ ಬೆಳಿಬೇಕು ತಾನೇ ರೀ. ನಾವು ಹತ್ತಿನೇ ಬೆಳೆದೇ ಹೋದ್ರೆ ನೀವು ಬೆತ್ತಲೆ ಇದ್ರೆ ಹೆಂಗಿರ್ತೀರಿ? ಕನಸು ಕಾಣ್ರಿ. ನಾವು ಹತ್ತಿನೇ ಬೆಳೆದಲ್ಲಪ್ಪ, ಇಡೀ ದೇಶದ ಜನ ಹತ್ತಿನೇ ಬೆಳೆದಲ್ಲಪ್ಪ, ನೀವು ಬೆತ್ತಲೆ ನಿಂತ್ಕೊಳ್ತೀರ ವಿಧಾನಸೌಧದಾಗೆ? ಹೌದಾ? ಬೆಳಗ್ಗೆ ತಿಂಡಿ ಬೇಕು ನಿಮಗೆ, ದೋಸೆ ಬೇಕು ಅಂದರೆ ಈ ನಮ್ಮ ಮಲೆ ಬಂದರು ಈ ಕೆಲವು ಭಾಗದಾಗ ಏನು ಭತ್ತ ಬೆಳೀತಾರೆ, ಆ ಭತ್ತದ ಅಕ್ಕಿ ಬೇಕು. ಉದ್ದಿನ ಬೇಳೆ ಅದು ಬಯಲು ಪ್ರದೇಶ ಬೆಳೀತಕ್ಕಂಥದ್ದು. ನಿಮಗೆ ಮೆಣಸಿಕಾಯಿ ಬ್ಯಾಡಿಗೆ ಅವ್ರು ಬೆಳೀತಾರೆ. ಕಾಳುಮೆಣಸು ಇಂಥವನ್ನೆಲ್ಲ ನಮ್ಮ ಮಂಗಳೂರು, ಚಿಕ್ಕಮಗಳೂರು, ಉಡುಪಿ, ಕುಂದಾಪುರ ಮತ್ತು ಕೊಡಗಿನಲ್ಲಿ ಬೆಳೀತಾರೆ. ಇವೆಲ್ಲ ಸೇರಿಸಿ ಇಡೀ ದೇಶದ ರಾಜ್ಯದ ರೈತರ ಏನು ಜೀರಿಗೆ ಉತ್ತರ ಭಾರತದಲ್ಲಿ ಬೆಳೀತಾರೆ. ಸಾಸಿವೆ ನಮ್ಮಲ್ಲೇ ರಾಗಿ ಒಳಗೆ ಹಾಕ್ತಾರೆ. ಇವನ್ನೆಲ್ಲ ಹಾಕಿ ತಿಂಡಿ ತಿಂತಾರಪ್ಪ. ತಿಂಡಿ ತಿಂದಮೇಲೆ ನೀವು ಬಟ್ಟೆ ಹಾಕ್ಯಂದು ಕಾರ್ಗೆ ಹತ್ತೀರಿ. ಕಾರಿನ ರಬ್ಬರು ಯಾರು ಬೆಳೆದರು? ಯಾರು ಬೆಳೆದರು? ರೈತರು ಬೆಳೆದ್ರು ತಾನೆ. ರೈತ ರಬ್ಬರ್ ಬೆಳೆದ ಮೇಲೆ ನಿನಗೆ ಟೈರ್ ಮಾಡಿದರು. ಆ ಕಾರ್ ಹತ್ಕೊಂಡು ಹೋಕ್ಕಿ, ಅವಾಗೂ ನಾವು ಬೇಕು ನಿನಗೆ. ಆಮೇಲೆ ಮಧ್ಯಾಹ್ನ ಊಟಕ್ಕೆ ನಿನಗೆ ಚಪಾತಿ ಆದರೆ ಉತ್ತರ ಭಾರತದವ್ರು ಬೆಳೀತಾರೆ, ಜೋಳ ಆದರೆ ನಮ್ಮ ಬಿಜಾಪುರ, ಗುಲ್ಬರ್ಗ, ರಾಯಚೂರಿನವ್ರು ಬೆಳೀತಾರೆ. ಇದೇ ಥರನೇ ಅದು ಹಾಕತಿ. ಸಾಯಂಕಾಲ ಮತ್ತು ನಿಮಗೆ ಒಡಿಮೆಣ್ಸಿಕಾಯಿ ಬೇಕು, ಅದನ್ನು ಕಡಲೆನ ನಮ್ಮ ಬಯಲು ಪ್ರದೇಶದವ್ರು ಬೆಳೀತಾರೆ, ಎಣ್ಣೆಕಾಳು ಪ್ರದೇಶನೂ ಬೆಳೀತಾರೆ. ಅವ ತಿಂಡಿ ತಿಂದ್ರಿ. ರಾತ್ರಿ ನಿಮಗೆ ಮತ್ತೆ ಊಟ ಆಯ್ತು ಯಥಾಸ್ಥಿತಿ. ನಿಮಗೆ ಯಾವ ಮಂತ್ರಿನೂ ಹೆಣ್ಣು ಕೊಟ್ಟಲ್ಲ, ಯಾವ ಟಾಟಾ ಬಿರ್ಲಾನೂ ಹೆಣ್ಣು ಕೊಟ್ಟಲ್ಲ. ನಿಮಗೆಲ್ಲ ಹೆಣ್ಣು ಕೊಟ್ಟರು ನಾವೇ. ರೈತನ ಈಗ ಶ್ರೀಮಂತರು ಎಷ್ಟು ಜನ ಅದಾರೆ ಈ ದೇಶದಲ್ಲಿ? ಭಾರಿ ಅಂದರೆ 1 ಕೋಟಿ ಜನ ಅದಾರೆ. 1 ಕೋಟಿ ಜನ 140 ಕೋಟಿಗೆ ಹೆಣ್ಣು ಕೊಡೋಕ್ಕತ್ತ? ಕೊಡ್ತಾರೇನ್ರಿ? ಇರ್ಬೇಕಲ್ಲ ಅವು ಹೆಣ್ಣು ಮನೆಗೆ. ಅದಕ್ಕೆ ಈ ಪೊಲೀಸ್ನವರು ನಮ್ಮ ಅವನ ಕಡೆ ಸಂಬಂಧಿಕರು ಇವ್ರು ಗಡ ಬರ್ತಾರವರು. ಇನ್ನು ಉಳಿದವರು ಇನ್ನು 31 ಇಲಾಖೆಯರು ಅಪ್ಪನ ಕಡೆ ಸಂಬಂಧಿಕರು ಇವರು.
ಇವರು ಸತ್ತಾಗಿ ಕೈಲಾಸ ಮಹಾರಾಜ್ನಿ ಹೂವಿನಾರ ಹಿಡ್ಕೊಂಬಂದು ಚೆನ್ನಾಗಿ ಗೋಧಿ ಹೊಡೆದು ಹೌದಾ ಸತ್ತು ನನಗೆ ಗೊತ್ತೇ ಆಗಲಿಲ್ಲ ಹೇಳಲೇ ಇಲ್ಲ ಅಂತಾರೆ. ಆದರೆ ಪಾಪ ನಮ್ಮ ಪೊಲೀಸ್ನವ್ರದಾರಲ್ಲ ನಮ್ಮ ಅವನ ಕಡೆ ಸಂಬಂಧಿಕರವರು ಅವ್ರು ಭಾಳ ಜಲ್ದಿ ಬರ್ತಾರವ್ರು. ಹಿಂಗೆ ಮೊನ್ನೆ ಅದು ನಾವು ಸಭೆ ಮಾಡೀವಿ. ಮುಖ್ಯಮಂತ್ರಿಗಳು 1 ಕಾಲು ತಾಸು ಸಭೆ ಮಾಡಿದ್ದಾರೆ. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಸಭೆ ಮಾಡಿದ್ದಾರೆ. ನಾವು ನಮ್ಮ ರೈತರ ಬೇಡಿಕೆಗಳನ್ನು ಕೊಟ್ಟಿದ್ದೀವಿ. 1 ತಿಂಗಳು ನಿಮಗೆ ಗಡುವು ಕೊಟ್ಟಿದ್ದೀವಿ ಅವ್ರಿಗೆ ಸರ್ಕಾರಕ್ಕೆ. 1 ತಿಂಗಳು ರೈತರ ಬೇಡಿಕೆಗಳನ್ನು ಈಡೇರಿಸದೆ ಹೋದಲ್ಲಿ ಅದರಲ್ಲಿ ಬಗರಕುಂಬ ಇದೆ. ವಿಧಾನಸೌಧವನ್ನು ಮುತ್ತಿಗೆ ಹಾಕ್ತೀವಿ ಅಂತ ಇಡೀ ರಾಜ್ಯದ ಎಲ್ಲ ಭಾಗದ ಎಲ್ಲ ತಾಲೂಕಿನ ಎಲ್ಲ ಹೋಬಳಿಯ ರೈತರು ಸೇರಿ ವಿಧಾನಸೌಧವನ್ನು ಮುತ್ತಿಗೆ ಹಾಕ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ವಿ. ಸಿದ್ದರಾಮಯ್ಯನವರೇನು ಬೇರೆ ಅಲ್ಲ, ನಾವೇ ಟ್ರೈನಿಂಗ್ ಕೊಟ್ಟಿರೋದು. 1980ನೇ ಇಸ್ವಿಯಿಂದ 83ವರೆಗೂ ನಮ್ಮಲ್ಲಿ ಜಿಲ್ಲಾ ಕಾರ್ಯದರ್ಶಿ ಮೈಸೂರು. ನಂಜುಂಡಸ್ವಾಮಿಯವರು ಅವರು ಸಸ್ಪೆಂಡ್ ಮಾಡಿದರು. ವೀರಯ್ಯನವರೊಬ್ಬರು ಸಸ್ಪೆಂಡ್ ಮಾಡಿದರು. ಸಿ ಟಿ ರವಿನೂ ನಮ್ಮಲ್ಲಿ 600 ರೂಪಾಯಿ ಲೆಕ್ಕ ಕೊಡಲಿಕ್ಕೆ ಸಸ್ಪೆಂಡ್ ಆಗಿರಾನೆ. ಈಗ ಅವ್ನು ಭಾರಿ ಮಾತಾಡ್ತಾನೆ. ಅದನ್ನು ನಾವು ಭಾಳ ಅರ್ಧ ಗಂಟೆ ಮೀಟಿಂಗ್ ಆಯ್ತು, 3/4 ತಾಸು ಅವರ ನಮ್ಮ ಒಡನಾಟದ್ದೆಲ್ಲ ಮಾತಾಡಿದ್ವಿ. ಅವರು ನಾನು ಏನು ಸಾಧ್ಯತೆಗಳೈತ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕೃಷ್ಣ ಬೈರೇಗೌಡರ ಹತ್ರನೂ ಮಾತಾಡಿದ್ದಾರೆ. ಈಗಾಗಲೇ ಇಲ್ಲಿ ಕಮಿಟಿ ಆಗಿದೆ. ಶಾಸಕರು ತಮ್ಮ ಕೊಟ್ಟು ಆ ಕಮಿಟಿಯನ್ನು ಚಾಲೂ ಮಾಡಬೇಕಾಗಿದೆ. ನೀವು ಕಾನೂನು ಬಾಹಿರ ನಮಗೆ ಜಮೀನನ್ನು ಕೊಡಿರಿ ಅಂತ ಕೇಳಲ್ಲ. ನಿಮ್ಮ ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಕೆಲಸ ಮಾಡಿರಿ ಅಂತ ಹೇಳ್ತೀವಿ. ಯಾಕಂದರೆ ನಿಮಗೆ ಹೆಚ್ಚು ಕಡಿಮೆಯಾಗಿ ಎಲ್ಲರ ಸಿಕ್ಕಂಬಿಟ್ರೆ ಮತ್ತೆ ನೀವು ಮನೆಗೆ ಹೋಗ್ತೀರಿ. ನಾವು ಹೆಣ್ಣು ಕೊಟ್ಟದೆ ಮತ್ತು ನಿಮ್ಮ ಹೆಣ್ಮಕ್ಳು ಬಂದು ನಮ್ಮ ಮನೆಗೆ ಅಳುತ್ತಾರೆ. ಆದ್ದರಿಂದ ಕಾನೂನು ಚೌಕಟ್ಟೊಳಗೆ 30 ದಿವಸದೊಳಗೆ ಇಲ್ಲಿ ಹರಿಹರ ತಾಲೂಕು ಇರ್ಬೋದು, ನಮ್ಮ ದಾವಣಗೆರೆ, ನಮ್ಮ ಮೊನ್ನೆ 5ನೇ ತಾರೀಕು ಮಾನ್ಯ ಜಿಲ್ಲಾಧಿಕಾರಿಗಳವರಿಗೆ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ. ನಾವು ಕಾರ್ಯಕ್ರಮವನ್ನು ರೂಪಿಸ್ತೀವಿ ಅಂತ. ಅವ್ರು ಯಾರ್ಯಾರು ಹೆಂಗೆ ಮಾತಾಡ್ಕೊಂಡ್ರೆ ನಮಗಂತೂ ಗೊತ್ತಿಲ್ಲ. ಈಗ ಹರಿಹರ ತಾಲೂಕಿನಂತೂ RIVA ವರದಿಯಾಗಿದೆ. ಸರ್ವೆ ಸ್ಕೆಚ್ಚನ್ನು ಮಾಡಿದ್ದಾರೆ. ಉಳಿದಿರ್ತಕ್ಕಂಥದ್ದು ಈಗ ಮೀಟಿಂಗಲ್ಲಿಟ್ಟು ಅವರಿಗೆ ಹಕ್ಕುಪತ್ರವನ್ನು ಕೊಡಬೇಕಾಗಿದೆ. ಇನ್ನು ಬಾಕಿ ಉಳಿದಿರ್ತಕ್ಕಂಥವನು ಅಳತೆಯನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮದು ಒತ್ತಾಯ ಇದೆ. ತುರ್ತಾಗಿ ಅವರು ಸಭೆಯನ್ನು ಕರಿಬೇಕು ಅಂತಕ್ಕಂಥದ್ದು ಒತ್ತಾಯ ಇದೆ. ಏನು ರೂಲಿಂಗ್ ಪಾರ್ಟಿ ಕಾಂಗ್ರೆಸ್ ಐತಿ ಅವ್ರಿಗೆ ಅಷ್ಟೇ ಹೇಳ್ತೀವಿ ಅಂತಲ್ಲ. ಯಡಿಯೂರಪ್ಪ ತಾನು MLA ಆಗಿ ಮುಖ್ಯಮಂತ್ರಿ ಆಗ್ಬೇಕಾರೆ ಮಣ್ಣಿನ ಪಟ್ಟಿ ಹೊತ್ಕೊಂಡು ರೈತರಿಗೆ ಭೂಮಿ ಕೊಡಬೇಕು, ಇಲ್ಲದೇ ಇದ್ರೆ ನಾನು ಸತ್ತು ಬಿಡ್ತಾನೆ ಅಂತಕ್ಕಂಥದ್ದನ್ನು ಮಣ್ಣಿನ ಪಟ್ಟಿ ಹೊತ್ಕೊಂಡು ಯಡಿಯೂರಪ್ಪ ಬೆಂಗಳೂರು ವಿಧಾನಸೌಧಕ್ಕೆ ಬಂದಿರ್ತ ಪ್ರಥಮ ಬಾರಿ MLA ಆದಾಗ ನಾವು ಅವ್ರ ಕಚೇರಿ ಮುಂದೂ ಅಲ್ಲಿಗೆ ಬಿಡ್ತೀವಿ. ಯಾರು BJPಯ ಏನು ರಾಜ್ಯ ಕಚೇರಿ ಐತಲ್ಲ ಅವ್ರ ಕಚೇರಿ ಮುಂದೂ ಅಲ್ಲಿಗೆ ಬಿಡಿತೇವೆ. ಏನು ಕುಮಾರಸ್ವಾಮಿ ಕಚೇರಿ ಇದೆಯಲ್ಲ, HD ಕುಮಾರಸ್ವಾಮಿ ಪಾರ್ಟ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್, ಅವ್ರ ಕಚೇರಿ ಮುಂದೂ ಅಲ್ಲಿಗೆ ಹೊಡಿತೀವಿ. ಏನು DK ಶಿವಕುಮಾರ್ದು ಐತಲ್ಲ, DK ಶಿವಕುಮಾರ್ ನೀನು 6,000 ಎಕರೆ ಬಡ್ಕಂದೀಯ. ನಾವು 6 ಎಕರೆನೂ ಬೇಡ, ನಮಗೆ ಅರ್ಧ ಎಕರೆ ಅಷ್ಟೇ ಸಾಕು. DK ಶಿವಕುಮಾರ್ ನೀನು 6,000 ಎಕರೆ ಬಡ್ಕಂದೀಯ, ನಮಗೆ 6 ಎಕರೆ ಬೇಡ, ಅರ್ಧ ಎಕರೆ ಸಾಕು, ಅದನ್ನು ನೀವು ಕೊಡಿಸ್ಬೇಕು. ಇಲ್ಲ ನಿನ್ನ ಸರ್ಕಾರನ ಮಕಡೆ ಕೆಡುತ್ತೀವಿ ಅಂತಕ್ಕಂಥದ್ದು. ಯಾಕಂದ್ರೆ ನಾಳೆ ZP ತಾಲೂಕ್ ಪಂಚಾಯತಿ ಬಂತು. ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಗೆ ನಿನ್ನ ಪಕ್ಷನ ಮಕಡೆ ಕೆಡಿಬಿಟ್ರೆ ಇನ್ನು 2 ವರ್ಷದಾಗ ನಿನ್ನ ಮಕಡೆ ಕೆಡುವುದೇನು ದೊಡ್ಡ ವಿಷಯ ಅಲ್ಲ. ಮತ್ತು ಹಂಗಂತ BJP ಪರವಾಗಿದ್ದೀವಿ ಅಂತಲ್ಲ, ಅವರೂ ಕೆಲಸ ಮಾಡಲಿಲ್ಲ, ಅವ್ರಿಗೆ ಮಕಡೆ ಕೆಡಿಯುದೇವಿ. ಅವರು ಭಾರಿ ಇನ್ನು 25 ವರ್ಷ ನಾವೇಯ, ನಮ್ಮನ್ನು ಹಿಡಿಯೋರು ಯಾರಲ್ಲ, ನಾವು ಆನಿದ್ದಂಗೆ ಅನ್ನೋರು. ಆನಿಗೆ ಮೂಗ್ನಾಗ ಹೋಗಿ ಇರಿಬಿ ಕಡ್ದು ಸಾಕು, ಹಂಗೆ ಕಡ್ದೀವಿ ಅವ್ರಿಗೆ. ಮೂಗ್ನಾಗ ಹೋಗಿ ಇರಿಬಿ ಹೆಂಗೆ ಕಡ್ದತ್ತ ಹಂಗೆ ಅವ್ರಿಗೆ ಕಡ್ದೇವಿ. ಅವರಿಗೂ ಅಷ್ಟೇ ಹೇಳೋದು, ಕುಮಾರಸ್ವಾಮಿನಿ ಪಾರ್ಟ್ ಆಫ್ ಗೌರ್ಮೆಂಟ್ನಾಗಿದೆಯಾ, ನಿಂದೇನು ಬದುಕು? ನೀನು ಅಲ್ಲಿ ಚನ್ನಪಟ್ಟಣದಲ್ಲಿ ಗೆದ್ದಿದ್ದೆ, ಅಲ್ಲಿ ರೈತರಿಗೆ ಕೊಡಿಸೋದು ನಿನ್ನ ಧರ್ಮ. ಬರೀ ನೀವು 3 ಸೇರಿ ಹಳ್ಳಂಡಿ ಆಟ. ಇವು ನೋಡ್ರಿ, ನಿಮಗೆ ಇನ್ನೊಂದು ಭಾಳ ಮಹತ್ವದ ವಿಷಯ ಅಂದರೆ, ಯೂರೋ ಫೈಲ್ ಇದ್ದರೆ
ಸರ್ಕಾರ ಯಾವುದೇ ಇರಲಿ, ಕಾಂಗ್ರೆಸ್ ಇದ್ದರೆ BJP ಇರೋ ದಳದವರು ಅವ್ರ ಫೈಲನ್ನು ಮಾಡ್ಕೊಂಡು ಹೊರ ಬರ್ತಾರೆ. ದಳದವ್ರು ಸರ್ಕಾರ ಇದ್ದರೆ BJP ಅವರು ಕಾಂಗ್ರೆಸ್ನವರು ಅವ್ರದ್ದು ಮಾಡ್ಕೊಂಡು ಬರ್ತಾರೆ. BJP ಅವರು ಸರ್ಕಾರ ಇದ್ದರೆ ಇವ್ರದ್ದು ಅವ್ರು ಹೊಂದಾಣಿಕೆ ಮಾಡ್ಕೊತಾರೆ. ಆದರೆ ಇಲ್ಲಿ ಗ್ರಾಮೀಣ ಪ್ರದೇಶಕ್ಕೆ ಬಂದಾಗ ಹೊಡೆದಾಟಕ್ಕಿಸ್ತಾರೆ. ನೀವು ರೈತರು ಅಷ್ಟೇ, ಅವ್ರು ಹೆಂಗೆ ಪಾಲಿಸಿ ಮಾಡ್ತಾರೆ ನೀವು ಹಂಗೆ ಪಾಲಿಸಿ ಮಾಡಿರಿ. ಏನು ನಮ್ಮಲ್ಲಿ ಹಿಂದೆ ಗಾದಿ ಇದೆ, ಕಮಲೆ ಕಲ್ಲು ಕಟ್ಟಿ ಹೊಡೆದಿದ್ರು ಅಂತ, ಹಂಗೆ ಅವ್ರನ್ನ ಚುನಾವಣೆಗೆ ಯಾರು ಸೊಕ್ಕಿರ್ತಾರೆ, ಸೊಕ್ಕಿದ್ರನ್ನ ಕಮಲೆ ಕಲ್ಲು ಕಟ್ಟಿ ಬಡ್ದು ಅವ್ರ ಮಕಾಡೆ ಕೆಡಿಬಿಡಿ. ಅವು ಯಾರಲ್ಲ ಮತ್ತು ಮನೆಗೆ ಬರಲೇಬೇಕು, ಮಾವ ಅಳಿಯ ಚಿಗಪ್ಪ ದೊಡ್ಡಪ್ಪ ಅಂತ ಬಂದೇ ಬರ್ತಾರೆ. ಆದ್ದರಿಂದ ಈ ಸರ್ಕಾರ ಕೂಡಲೇ ಹಕ್ಕುಪತ್ರವನ್ನು ಕೊಡಬೇಕು. ಬೇರೆ ಬೇರೆವೆಲ್ಲ ಹೋದವು, ಏನೋ ಬೆಳೆ ನಷ್ಟದ ಪರಿಹಾರ ಕೊಡಬೇಕಾಗಿದೆ, ಅದನ್ನು ಕೊಟ್ಟಿಲ್ಲ. ಆಮೇಲೆ ಮೆಕ್ಕೆಜೋಳ ಬರ್ತೈತಿ, ಅದನ್ನ ರಾಜ್ಯ ಸರ್ಕಾರ KMF ತಗೋಬೇಕು. ಆಮೇಲೆ ಏನು ನೀವು ಸರ್ಫೇಸಿ ಕಾನೂನು ಪ್ರಕಾರ ಏನು ಬ್ಯಾಂಕ್ನವರು ಹರಾಜು ಮಾಡ್ತಿದೆ ಅದನ್ನು ನಿಲ್ಲಿಸ್ಬೇಕು ಅಂತ ಇದನ್ನೆಲ್ಲವೂ ನಾವು ಮುಖ್ಯಮಂತ್ರಿಗಳ ಹತ್ರ ಸಭೆಯಲ್ಲಿ ಮಾತಾಡಿದ್ದೀವಿ. ಅವರು ಅಂತಂತೂ ನಮಗೆ 1 ತಿಂಗಳು ಸಭೆಯ ಕೊಟ್ಟಿದ್ದಾರೆ. ಅದರಂತೆಯೇ ಬಗರುಕುಂದು ನಾವು 1 ತಿಂಗಳು ಕೊಡಲ್ಲ, 20 ದಿವಸ ಕೊಡ್ತೀವಿ. 20 ದಿವಸದೊಳಗೆ ನೀವು ಮೀಟಿಂಗ್ ಕರೆದು ಇತ್ಯರ್ಥಪಡಿಸ್ಬೇಕು. ಅದಾದಮೇಲೆ ಮತ್ತೆ ನಾವು ಸಭೆ ಸೇರಿ ಅನಿರ್ದಿಷ್ಟ ಚಳವಳಿ ನಮ್ಮವು ಕುಡುಗೋಲು, ಕುರ್ಚಿ, ಕುಂಟಿ, ರಂಟಿ, ನಮ್ಮ ಎತ್ತು, ಕೋಳಿ, ಕುರಿ ಓಸು ಇಲ್ಲಿ ತಗೊಂಬರ್ತೀವಿ. ತಹಸೀಲ್ದಾರ್ ಒಬ್ಬ ಕಾರ್ಯದರ್ಶಿ ಅವರೇ ಹರಾಜು ಹಾಕ್ಬೇಕು. ನಮ್ಮವು ಕುರ್ಚಿ, ಕುಡುಗೋಲು, ಎತ್ತು, ಎಮ್ಮೆ, ಕರ ನಾವಿಲ್ಲೇ ಟೆಂಟ್ ಹಾಕ್ಯಂತೀವಿ. ನಮಗೆ ಗಂಜಿ ಕೊಡ್ಬೇಕು, ನಾವು ಇಲ್ಲೇ ಟೆಂಟ್ ಹಾಕ್ಯಂತೀವಿ. ಇಲ್ಲೇ ಟೆಂಟ್ ಹಾಕ್ಯನೋದ್ರಿಂದ ನಮಗೆ ಇಲ್ಲೇ ಗಂಜಿ ಕೊಡ್ಬೇಕು. ಅವರು ಇಷ್ಟೇ, ನೀವು ಭೂಮಿ ಕೊಡಬೇಕು, ನಮ್ಮ ಕುರಿ ಕೋಳಿ ಎಲ್ಲವನ್ನು ನೀವೇ ತಗೋಬೇಕು. ಆ ದುಡ್ಡನ್ನ ಬ್ಯಾಂಕ್ನಾಗ FD ಇಡಬೇಕು ನಮ್ಮ ಹೆಸರಿಗೆ, ನಾವು ಇಲ್ಲೇ ಇರ್ತೀವಿ, ನಮಗೆ ಗಂಜಿ ಹಾಕ್ಬೇಕು. ಇದು ನಮ್ಮ ಅಂತಿಮ ತೀರ್ಮಾನ. ಆದ್ದರಿಂದ ತಾವು ತುರ್ತಾಗಿ ಸಭೆಯನ್ನು ಕರೆದು ಇತ್ಯರ್ಥ ಪಡೀರಿ. ಶಾಸಕರಿಗೂ ನಾವು ಮಾತಾಡಿದ್ವಿ, ಶಾಸಕರು ಮಾತಾಡಿದ್ರಿಂದ ಅವರು ಏನೋ ಮೀಟಿಂಗ್ ಅವರೇನೋ ಹೆಬ್ಬಟ್ಟು ಪಬ್ಬಟ್ಟು ಏನೋ ಕೊಡಬೇಕು ಅಂತಾರೆ. ಆ ಹೆಬ್ಬಟ್ಟು ಅವರು ನೀವು ಬೇಕಾದ್ರೆ ಹೆಬ್ಬಟ್ಟು ಇಸ್ಕೊಳ್ರಿ, ಇಲ್ಲ ನಾವೇ ಇಸ್ಕೊಂಬಂದ್ಬಿಡ್ತಾರೆ, ನಿನ್ನ ಹೆಬ್ಬಟ್ಟು ಕೊಡಪ್ಪ ಇಲ್ಲಿ ಅಂತ. ಶಾಸಕರದ್ದು ಹೆಬ್ಬಟ್ಟ ತಾರಾಮರೆ ಇಲ್ಲಿ ಅಂತ ಬರೀ ಸೈಕಡಿ ಶಾಸಕರ ಸ್ವಲ್ಪ ಜಾಗ ಆಯ್ತು ಸರ್. ಇವ್ರು ಸರ್ಕಾರ ಇಸ್ಬಿಟ್ಟಿಲ್ಲ, ನೀವು ಅದು ಮಲೆವನ್ನರು ಸಿಕ್ಕಿದ್ರಿ. ಹೌದು ಅಲ್ಲ, ಹೌದಾ? ಹಿಂಗೆ ಇದೆ. ನಾವು ಮುಖ್ಯಮಂತ್ರಿಗಳ ಹತ್ರ ಏನು ಮಾತಾಡಿದ್ದೀವಿ, ಮೊನ್ನೆ 10ನೇ ತಾರೀಕು ಮಾತಾಡಿದ್ದೀವಲ್ಲ, 1 ತಾಸು ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ಮುಖ್ಯ ಕಾರ್ಯದರ್ಶಿಯವರು ಒಂದು ಅರ್ಧ ಗಂಟೆ ಚರ್ಚೆ ಆಗಿದೆ. ಅದರ ಪ್ರಕಾರ ಅವರು ಕಮಿಟಿಯನ್ನು ಮಾಡಲಿ, ಉಳಿದಿರ್ತಕ್ಕಂಥವನ್ನ ಏನಿದೆಯಾ ನೀವು ಅಂತಂತೂ ಬಗೆಹರಿಸ್ಬೇಕು ಅಂತಕ್ಕಂಥದ್ದು ನಮ್ಮದು ಒತ್ತಾಯ ಇದೆ. ಸರ್ಕಾರಕ್ಕೆ ಮಾತ್ರ ನಾವು 1 ತಿಂಗಳು ಗಡುವು ಕೊಟ್ಟು ಅವರಿಗೆ ನಾವು ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿದ್ದೀವಿ. ವಿಧಾನಸೌಧವನ್ನು ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿದ್ದೀವಿ. ಆ ಮುತ್ತಿಗೆ ಹಾಕೋ ಕಾರ್ಯಕ್ರಮನ ರೂಪಿಸ್ಕೇಳಿಬೇಡ್ರಿ ಅಂತಕ್ಕಂಥದ್ದು, ಸಣ್ಣ ಪುಟ್ಟ ನ್ಯೂನತೆಗಳಿದ್ದರೆ ಸರಿಪಡಿಸ್ಕೊಳ್ರಿ ಅಂತಕ್ಕಂಥದ್ದು ಮಾತನ್ನು ಹೇಳ್ತೀನಿ. ಹಾಗೆಯೇ ಏನು ಯಾವ್ಯಾವ ಅಳತಿ ಪಳತಿ ಆಗಿಲ್ಲ, ಏನಾಗಿಲ್ಲ, ನಿಮ್ಮ ಸರ್ವೇರ್ನೋ ನಿಮ್ಮ RIVಗಳನ್ನ ಕಳಿಸಿ ಅದನ್ನು ವರದಿಯನ್ನು ತರಿಸ್ಕೊಳ್ರಿ. ತುರ್ತಾಗಿ ಈಗ ಒಂದು ಕೆಲಸ ಮಾಡ್ತೀವಿ ನಾವು, ಇನ್ಮೇಲೆ ಇಲ್ಲಿ ಬರೋದಿಲ್ಲ, ಶಾಸಕರ ಮನೆ ಮುಂದೆ ಅಲ್ಲಿಗೆ ಹೊಡೆದ್ಬಿಡೋದು. ಯಾಕಂದ್ರೆ ಅಧ್ಯಕ್ಷರು ಅವರೇ ಅಲ್ಲಿ, ಇವ್ರು ಕಾರ್ಯದರ್ಶಿ. ನಾನೇ ಮಾಡಲ್ರಿ, ಅಧ್ಯಕ್ಷರಲ್ಲ, ಕಾರ್ಯದರ್ಶಿ, ನಾನು ಕಾರ್ಯದರ್ಶಿ ಕೆಲಸ ಮಾಡ್ತೀನಿ ಅಂತಾರೆ. ಶಾಸಕರ ಮನೆ ಎಲ್ಲಿ ನೋಡಪ್ಪ ತಮ್ಮ, ನಿಮ್ಮ ಹರಿಹರ ಶಾಸಕರದ್ದು ಎಲ್ಲಿ ಮನೆ ನೋಡ್ರಿ. ಇವತ್ತು ಯಾವ ವಾರ? ಗುರುವಾರ. ಮುಂದಿನ ಗುರುವಾರ ಶಾಸಕರ ಮನೆ ಮುಂದೆ ಅಲ್ಲಿಗೆ ಹೊಡಿಯೋದು. ಆ ಬೇಕಾದ ಅಲ್ಲಿ ನಮ್ಮನ್ನು ಬೇಕಾದ್ರೆ ಈ ನಮ್ಮ ಪೊಲೀಸ್ ಇಲಾಖೆಯವ್ರು ನಮ್ಮನ್ನು ಕರ್ಕೊಂಡು ಹೋಗ್ಬೋದು. ಈಗೇನು ನಮಗೇನು ಬದುಕಲ್ಲ ಬಾಳಲ್ಲ, ನಾವು ಜೈಲಿನಾಗಿದ್ದರೂ ನಡೀತೈತಿ. ರಕ್ಷಣೆ ಪಾಪ ಅವರು ಶಾಸಕರನ್ನ ಮಾಡಲೇಬೇಕು, ನಮ್ಮನ್ನು ಮಾಡೋದಲ್ಲ, ಅದು ನನಗೆ ಚೆನ್ನಾಗಿ ಗೊತ್ತು, ಮಾಡಲ್ಲ. ಅದೇನೋ ನೋಡೋಣ, ಮುಂದಿನ ಗುರುವಾರ ಶಾಸಕರ ಮನೆ ಮುಂದೆ ಅಲಿಗೆ ಹೊಡಿತಕ್ಕಂಥ ಕಾರ್ಯಕ್ರಮವನ್ನು ರೂಪಿಸ್ತೀವಿ. ಆ ಪೊಲೀಸರು ನಮ್ಮ ಅವನ ಕಡೆ ಸಂಬಂಧಿಕರೇ, ಅದ್ರಾಗೇನು ಎಳ್ಳೆ ಮಾತಲ್ಲ. ಅವು ಗಾಢ ಜಲ್ದಿ ಬರ್ತಾರೆ, ಇಲ್ಲ ನಮ್ಮನ್ನು ಹೊಡೆಯೋದಿಲ್ಲ, ಎದುರಿಸ್ತಾರೆ. ಅವರು ನಮ್ಮ ಅವನ ಕಡೆ ಸಂಬಂಧಿಕರು, ಅದಕ್ಕೆ ಗಾಢ ಬರೋದು ಅವರು. ಯಾಕಂದ್ರೆ ನಮ್ಮ ಮನೆಗೆ ಏನಾರು ಆದೀತು ಅಂತ ನಾವು ಹೆಣ್ಣು ಕೊಟ್ಟಿರ್ತಾವಲ್ಲ. ಆಮೇಲೆ ಬೇರೆ ಇಲಾಖೆ ನಮ್ಮ ಅಪ್ಪನ ಕಡೆ ಸಂಬಂಧಿಕರು, ಇವ್ರು ಸ್ವಲ್ಪ ಲೇಟಾಗಿ ಬರ್ತಾರೆ. ಇವ್ರು ಜಲ್ದಿ ಕಳಿಸಿರ್ತಾರೆ, ನೀನು ಹೋಗಿ ಮುಂಚೆ ಅಂತ. ಆಮೇಲೆ ಇವ್ರು ಲೇಟಾಗಿ ಬರ್ತಾರೆ. ಇರಲಿ, ಅದೇನೋ ಇರಲಿ, ಅದು ಆಮೇಲೆ ಮಾತಾಡೋಣ. ಈಗ ನಮ್ಮ
ಬಗರುಕುಂ ಕಮಿಟಿಯ ಕಾರ್ಯದರ್ಶಿಗಳು ಆದ ಮಾನ್ಯ ತಹಸೀಲ್ದಾರ್ ಅವರು ಬಂದರೆ ಅವರು ಏನು ಹೇಳ್ತಾರೆ, ನಾವು ಇದು ಅನಿರ್ದಿಷ್ಟ ಅಂತ ಹೇಳಿದ್ದೀವಿ. ಅನಿರ್ದಿಷ್ಟ ಮುಂದುವರಿಸ್ರಿ ಇಲ್ಲ ಬೇಡ ಅಂದರೆ ಅವ್ರ ಮಾತಿನ ಮೇಲೆ ನಾವು ನಿರ್ಣಯ ಮಾಡ್ತೀವಿ. ಅವರು ಕಾರ್ಯದರ್ಶಿಗಳು ಹಾಗೂ ತಹಸೀಲ್ದಾರು ಮಾನ್ಯ ದಂಡಾಧಿಕಾರಿಗಳು ಅವ್ರು ಏನು ಹೇಳ್ತಾರೆ ಹೇಳಿ ಅಂತಕ್ಕಂಥದ್ದು ನನ್ನ ರೈತ ಸಂಘದ ವತಿಯಿಂದ ನನ್ನ ಅಭಿಪ್ರಾಯ. ಅವರು ನಾನು ಬಲ್ಲೂರು ರವಿಕುಮಾರ್, ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ನಮಸ್ಕಾರ. ನಿಮ್ಮದೇ ತಗೊಳ್ಳಿ ಸರ್ ಹಸ್ತಾಂತರದು. ಅದಕ್ಕೆ ಒಂದೇ ಸಲ ಇಸ್ಕೋಬಾರ್ದು ರೀ, ನೀವು ಏನೋ ಮಾಡಿ ತಂದಿರ್ತೀರಿ ಅವನ್ನ. ಅಲ್ಲಿ ಸಾಹೇಬ್ರು ಕೊಡ್ರಿ, ನೀವು ಹಂಗೆ ನಿಂತ್ಕೊಯ್ದ್ರೆ ಮನವಿ ಕೊಟ್ಟಾಗಿದೆ. ಮನವಿ ಕೊಡೋದೆ ಇಲ್ಲ 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 ಮನವಿ ಕೊಟ್ಟಾಗಿದೆ. ಮನವಿ ಪ್ರಸ್ತಾಪ ಇಲ್ಲ. ಈಗ ಏನಾದರೂ ಹಕ್ಕುಪತ್ರದ ಅವ್ರು ಕೊಡ್ಬೇಕು ಪತ್ರ. ಕರ್ನಾಟಕ ರಾಜ್ಯ ರೈತ ಸಂಘ ದಾವಣಗೆರೆ ಜಿಲ್ಲಾ ಘಟಕ ವತಿಯಿಂದ ಇವತ್ತೇನು ಒಂದು ಪ್ರತಿಭಟನೆಯನ್ನು ಮಾಡ್ತಾಯಿದ್ರಿ. ಈ ಹಿಂದೆ ಬಂದು ಅವರು ಮನವಿಯನ್ನು ಕೊಟ್ಟಿದ್ದರು. ಬನ್ನೂರು ರವಿಕುಮಾರ್ ಸಾಹೇಬರು ಮತ್ತು ಎಲ್ಲ ಸಂಘದ ಸಾಕಷ್ಟು ಪದಾಧಿಕಾರಿಗಳು ಬಂದು ನಮಗೆ ಭೇಟಿಯಾಗಿ ನಮ್ಮ ಹತ್ರ ಚರ್ಚೆನೂ ಮಾಡಿದ್ದಾರೆ. ಈಗ ಒಂದು ಏನಾಯ್ತಂದರೆ ನಮ್ಮದು ಈಗ ಬಗರುಕುಂಬಿಂದು ಒಂದು ತಂತ್ರಾಂಶವನ್ನು ಸರ್ಕಾರ ಅಭಿವೃದ್ಧಿಪಡಿಸಿತು. ಸೊ ಹಾಗಾಗಿ ತಂತ್ರಾಂಶದಲ್ಲಿ ಎಲ್ಲ ಅರ್ಜಿಗಳನ್ನು ನಾವು ಅಳವಡಿಸ್ಬೇಕಾಗಿರ್ತಕ್ಕಂಥದ್ದು ಆಯಿತು. ಸೊ ಈಗ ನಾವು ಅದು ತಂತ್ರಾಂಶದಲ್ಲಿ ಬಗರುಕುಂ ಕಮಿಟಿಯಲ್ಲಿರ್ತಕ್ಕಂಥ ಕಮಿಟಿ ರಚನೆ ಆಗಿದ್ದಲ್ಲ, ಈಗ ರಚನೆ ಆಗಿದೆ. ರಚನೆ ಆಗಿ ಸುಮಾರು ತಿಂಗಳಾಯಿತು. ಈಗ ಅವ್ರದ್ದು ಆಧಾರ್ ಕಾರ್ಡ್ಗಳನ್ನು ತೆಗೆದು ಆನ್ಲೈನ್ ಸಿಸ್ಟಮ್ ಮಾಡಬೇಕಂತಂದೇಳಿ ಸರ್ಕಾರ ಒಂದು ತಂತ್ರಾಂಶ ಅಭಿವೃದ್ಧಿಪಡಿಸಿರೋದ್ರಿಂದ ಅದೆಲ್ಲ ಪ್ರಕ್ರಿಯೆ ಮುಗಿದೋಗಿದೆ. ಮುಗಿಸಿ ಈಗ ನಾನು ಕಳೆದ ವಾರ ಅಲ್ಲೇ ಅರ್ಜಿಗಳನ್ನು ನಾವು ಈಗಾಗಲೇ ತಂತ್ರಾಂಶದಲ್ಲಿ ಅಳವಡಿಸಿದ್ದೀವಿ. ಮುಂದಿನ ಗುರುವಾರ ಅಥವಾ ಶುಕ್ರವಾರ ಕಮಿಟಿ ಮೀಟಿಂಗನ್ನು ತಗೊಂತೀವಿ. ನಮ್ಮ ತಾಂತ್ರಿಕ ಏನಿತ್ತು ಅವೆಲ್ಲವನ್ನ ಈಡೇರಿಸ್ಕೊಂಡಿದ್ದೀವಿ. ಈಗ ಗುರುವಾರ ಅಥವಾ ಶುಕ್ರವಾರ, ನಿನ್ನೆನೇ ಕೂಡ ಮೊನ್ನೆ ನಾನು ಶಾಸಕರ ಹತ್ರ ಮಾತಾಡಿದ್ದೀನಿ. ಗುರುವಾರ ಅಥವಾ ಶುಕ್ರವಾರ ನಾವು ಮೀಟಿಂಗ್ ತೊಗೊಳೋಣ. ಅವತ್ತು ಏನು ಅರ್ಜಿಗಳನ್ನಿದ್ದಾವೆ ಅವನ್ನೆಲ್ಲವನ್ನು ರೆಡಿ ಮಾಡಿ ಇಡ್ರಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವೆಲ್ಲ ರಿಪೋರ್ಟ್ಸು, ಸರ್ವೆ ರಿಪೋರ್ಟ್ಸು, VRA ರಿಪೋರ್ಟ್ಸು ಎಲ್ಲ ತಗೊಂಡು ಇಂಡಿವಿಜುವಲ್ ಫೈಲ್ಗಳನ್ನೆಲ್ಲ ರೆಡಿ ಮಾಡ್ಕೊಂಡು ತಂತ್ರಾಂಶದಲ್ಲಿ ಅವನ್ನ ಎಂಟ್ರಿ ಮಾಡ್ಕೊಂಡು ಗುರುವಾರ ಅಥವಾ ಶುಕ್ರವಾರ ಎರಡೇ ದಿನದಲ್ಲಿ ಯಾವುದಾದ್ರೂ ಒಂದು ದಿನದಲ್ಲಿ ನಾನು ಬರ್ತೇನೆ, ಮೀಟಿಂಗ್ ತೊಗೊಳೋಣ ಅಂತ ಹೇಳಿದ್ದಾರೆ. ಇದಕ್ಕೆ ನಾನು ಪತ್ರನೂ ಕೂಡ ಶಾಸಕರಿಗೆ ಕೊಟ್ಟಿದ್ದೀನಿ. ಅವರು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದಾರೆ. ಗುರುವಾರ ಅಥವಾ ಶುಕ್ರವಾರದಲ್ಲಿ ನೀವು ಮೀಟಿಂಗ್ ತೊಗೊಳ್ರಿ ಅಂತ ಹೇಳಿದ್ದಾರೆ. ಬಹುಶಃ ಸೋಮವಾರ ನಾನು ಎಲ್ಲ ಕಮಿಟಿ ಸದಸ್ಯರಿಗೆ ನಾನು ನೋಟಿಸನ್ನು ಕೊಡೋದ್ರ ಮೂಲಕ ಪ್ರಾರಂಭ ಮಾಡ್ತಾಯಿದ್ದೀನಿ. ಹಂಗೆ ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಶಾಸಕರಿಗೆ ಒಂದು ಫೋನ್ ಹಾಕಿ. ಇಲ್ಲ, ಈಗ ಮಾತಾಡಿದ್ದೀನಿ. ತೀರ್ಮಾನ ಆಗ್ಬೇಕು ಸರ್. ಇಲ್ಲ, ನಾನು ಕಾರ್ಯದರ್ಶಿಯಾಗಿ ಬಗರುಕುಂ ಬಗರುಕುಂ ಕಮಿಟಿ ಕಾರ್ಯದರ್ಶಿಯಾಗಿ ನಾನು ತಿಳಿಸಿದ್ದೀನಿ, ಪತ್ರ ಕೂಡ ಬರೆದಿದ್ದೀನಿ. ಅವರು ಗುರುವಾರ ಅಥವಾ ಶುಕ್ರವಾರ ಇವತ್ತೇ ಹೇಳ್ತೀನಿ ಅಂತ ಹೇಳಿದ್ದಾರೆ. ಅದು ನಿಮ್ಮ ಪಾರ್ಟ್ ಮಾಡಿ ವೆಲ್ ಅಂಡ್ ಗುಡ್ ಅಲ್ಲ, ಅವರು ಹೇಳಿದ್ದಾರೆ. ಅಲ್ಲಿ ನಮ್ಮೆದುರಿಗೆ ಹೇಳಿ ಒಂದು ಫೋನ್ ಮಾಧ್ಯಮದವರಿಗೆ ಏನಂತಂದ್ರೆ ಶಾಸಕರ ಮೇಲೆ ಅನುಮಾನ ಇದೆ, ಅದಕ್ಕೆ ಫೋನ್ ಹಚ್ಚಿ ಕೇಳ್ರಿ ಮಾತಾಡ್ರಿ ಅಂತ. ಹೌದು, ಅದಕ್ಕೋಸ್ಕರ ರಾಜಕಾರಣ ಅದು. ಮತ್ತೆ ಮುಂದಿನ ಚುನಾವಣೆ ಬರೋವರೆಗೆ ವೋಟ್ ಹಾಕ್ಸನ್ ಕೊಡೋಣ ಅಂತ ನಾವೇ ಮಾಡೋಣ. ಎಲ್ಲ ರಾಜಕಾರಣಿ ಸ್ವಲ್ಪ ಮಾಡೋದೇ ಹಂಗದು. ತಡಿ, ಮುಂದಿನ ಚುನಾವಣೆ ಬರಲಿ, ಅದು ಮುಗಿದ್ಮೇಲೆ ಮಾಡೋಣ ಅಂತ ಹಚ್ಚಿ ಫೋನ್. ಇಲ್ಲ, ಅವ್ರು ಇಲ್ಲೇ ಇದ್ರು ಬರೋಕ್ಕೆ ಹೇಳಿ. ಬೆಂಗಳೂರಿಗೆ ಇದ್ದಾರೆ, ಮಾತಾಡಿದ್ದೆ ನೀವು. ತಡಿ ಬಗರ್ ನಾವು ಅನಿರ್ದಿಷ್ಟ ಅಂತ ಹೇಳಿ. ಆಮೇಲೆ ಇನ್ನೊಂದು ಹೇಳ್ತೀನಿ. ಇದು ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಇವರು ಬಂದವರು ಎಲ್ಲರೂ. ಸ್ವಲ್ಪ ಹಿಂದಕ್ಕೆ ಸರಿ ಹುಡ್ರ. ಮುಖ್ಯವಾಗಿ ಮಂಗಳವಾರ ದಿನ ಮನೆ ಶಾಸಕರ ಒಂದು ನೇತೃತ್ವದಲ್ಲಿನೇ ಮಲೆಬೆನ್ನೂರು ಹೋಬಳಿಯಲ್ಲಿ ನಿಟ್ಟೂರು, ಕುಂಬ್ಳೂರು, ಕುಣಿಬೆಳಕೆರೆ ಈ ಎಲ್ಲ ಒಂದು 4 ಗ್ರಾಮವನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಪೋಡಿ ಮುಕ್ತ ಗ್ರಾಮವನ್ನು ಮಾಡಬೇಕಂತಂದೇಳಿ ಸರ್ಕಾರ ಒಂದು ಡೈರೆಕ್ಷನ್ ಕೊಟ್ಟಿದೆ. ಅದ್ರ ಪ್ರಕಾರ ಮಂಗಳವಾರ ಶಾಸಕರ ಇದರಲ್ಲಿಂದನೇ ನಾವು ಚಾಲನೆ ಕೊಡ್ತಾಯಿದ್ದೀವಿ. ಎಲ್ಲ ರೈತ ಬಾಂಧವರು ಬಂದಿರೋದ್ರಿಂದ ನಮ್ಮಲ್ಲಿ ಈಗೇನು ಆನ್ಲೈನಲ್ಲಿ ಅಪ್ಲಿಕೇಶನ್ ಏನು ಕೊಟ್ಟಿದ್ದಾರಲ್ಲ, ಪೋಡಿಗೆ ಕೊಟ್ಟಿರ್ತಕ್ಕಂಥ ಎಲ್ಲ ಅರ್ಜಿಗಳನ್ನು ಸೋಮೋಟೋ ಪ್ರತಿಯೊಂದು ಗ್ರಾಮಕ್ಕೆ ಇಬ್ಬಿಬ್ಬರು ಸರ್ವೇರನ್ನ ಬಿಟ್ಬಿಟ್ಟು
ಇಬ್ಬರದ್ದೇ ಮತ್ತು ಜಾಸ್ತಿ ಅರ್ಜಿ ಇದ್ದರೆ ಮೂವರನ್ನ ನಾವು ಬಿಟ್ಬಿಟ್ಟು ಪೋಡಿಯನ್ನು ಸೋಮೋಟ ನಾವು ಮಾಡ್ತಾಯಿದ್ದೀವಿ. ಈ ಒಂದು ಇದನ್ನು ನಿನ್ನೆಲಿಂದನೇ ಚಾಲೂ ಮಾಡಿದ್ದೀವಿ. ದೀಟೂರು ಮತ್ತು ಸಾರಥಿ ಗಂಗನರ್ಸಿ ಅಲ್ಲೆಲ್ಲ ಪ್ರಾರಂಭ ಮಾಡಿದ್ವಿ. ನಾಳೆ ಅಲ್ಲಿ ಹೋಗಿ ರೈತರಿಗೆ ಎಲ್ಲ ತಿಳುವಳಿಕೆಯನ್ನು ಹೇಳಿ ಬಂದಿದ್ದೀವಿ. ಮಂಗಳವಾರದಿಂದ ಶಾಸಕರಿಂದನೇ ಅದನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡ್ತಿದ್ವಿ. ಎಲ್ಲ ರೈತ ಬಾಂಧವರು ಪೋಡಿಗೋಸ್ಕರ ನೀವು ಕಚೇರಿಗೆ ಅಲ್ದಾಡೋದು ಬೇಡ. ಇನ್ನು ಎಲ್ಲ ಒಂದು ಅರ್ಜಿಗಳನ್ನು ಅಲ್ಲೇ ಗ್ರಾಮದಲ್ಲೇ ಇತ್ಯರ್ಥಪಡಿಸಲಾಗ್ತದೆ. ಅಕಸ್ಮಾತ್ RTCಗೆ ಮತ್ತು ಆಕಾರ ಬಂದ್ಗೂ ಟ್ಯಾಲಿ ಇಲ್ಲ ಅಂತಂದರೆ, ತಂತ್ರಾಂಶದಲ್ಲಿ ಅದು ಅಳವಡಿಸ್ಲಿಕ್ಕೆ ಆಗಲಿಲ್ಲ ಅಂತ ಸಂದರ್ಭದಾಗಿದ್ದಂದರೆ ಅವನ್ನು ಕೂಡ ನಾವು ಕಂದಾಯ ಅದಾಲತ್ನಲ್ಲಿ ಕಂದಾಯ ನ್ಯಾಯಾಲಯದಲ್ಲಿ ಅದನ್ನು ಬಗೆಹರಿಸಿ ತಿದ್ದುಪಡಿಯನ್ನು ಮಾಡಿ ಸಹಾಯಕ ಆಯುಕ್ತರು ಕಳಿಸಿ ಅಲ್ಲಿಂದ ಅನುಮೋದನೆ ತಗೊಂಡು ಅವನ್ನು ತಿದ್ದುಪಡಿ ಮಾಡಿ ಅವನ್ನು ಕೂಡ ಪೋಡಿಗೆ ಒಳಪಡಿಸ್ತಾ ಇದ್ದೀವಿ. ಅದಕ್ಕೆ ರೈತ ಬಾಂಧವರು ಎಲ್ಲರೂ ತಮ್ಮ ತಮ್ಮ ಗ್ರಾಮದಲ್ಲಿ ಸರ್ವೆ ದಿನಾಂಕದಿಂದ ಪ್ರಚುರಪಡಿಸ್ತೀವಿ. ಅದನ್ನು ಮಾಹಿತಿಯನ್ನು ಮಾಧ್ಯಮದವರಿಗೂ ಕೊಡ್ತಾ ಇದ್ದೀವಿ. ಆ ದಿನಾಂಕದಿಂದ ಅವ್ರ ರೈತರೆಲ್ಲ ಇದ್ಬಿಟ್ಟು ಅವರ ಬೌಂಡ್ರಿ ಲೈನ್ಗಳನ್ನು ಅವರ ಅನುಭವವನ್ನು ತೋರಿಸಿ ಅವರ ಹದ್ದುಬಸ್ತು ಮಾಡ್ಕೋಬೇಕು, ಪೋಡಿಯನ್ನು ಮಾಡ್ಕೋಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತೀವಿ. ಸರ್, ಬಗರ್ಕೊಮ್ಮೆ ದರ್ಖಾಸ್ತು ಜಮೀನು ಅಷ್ಟೇ ಮಾಡ್ತಿರೋ? ಇಲ್ಲ, ಎಲ್ಲವನ್ನೂ ಮಾಡ್ತೀವಿ. ದರ್ಖಾಸ್ತು ಮಾಡ್ತೀರಾ? ಹೌದು, ದರ್ಖಾಸ್ತಿನ ಸಪ್ರೇಟ್ ಮಾಡ್ತೀವಿ. ಇದು ಮಾತ್ರ ಪೋಡಿ ಅದಕ್ಕೆ ಅರ್ಜಿ ಇಲ್ಲ, ದರ್ಖಾಸ್ತಿನ ಸಪ್ರೇಟ್ ಮಾಡ್ತಾ ಇದ್ವಿ. ಅದನ್ನು ಕೂಡ ಈಗ ಆನ್ಲೈನ್ ಈಗ ದರ್ಖಾಸ್ತು ಪೋಡಿದು ಹೇಳ್ತೀನಿ. ದರ್ಖಾಸ್ತು ಪೋಡಿದು ಏನಾಗಿದೆ ಈಗ ಅದಕ್ಕೂ ಕೂಡ 1 to 5, 6 to 10 ಮಾಡಬೇಕಲ್ವಾ? ಈ 1 to 5ಗಳನ್ನು ನಾನು ಈಗ ಆಲ್ರೆಡಿ 78 ಅರ್ಜಿಗಳನ್ನು ನಾವು ಎಂಟ್ರಿ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಈಗ ಅದು ಕೂಡ ಒಂದು ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಲಾಗಿದೆ ಕಂದಾಯ ಇಲಾಖೆ ಮತ್ತು ಸರ್ವೆ ಇಲಾಖೆ ವತಿಯಿಂದ. 1 to 5ನ್ನ ನಾವೇ ವಿಲೇಜ್ ಅಕೌಂಟೆಂಟು ಸೋಮೋಟೋ ನಾವು ಇಲ್ಲಿ ಎಂಟ್ರಿ ಮಾಡಿ ಶಿರಸ್ದಾರ್ ಲಾಗಿನ್ಲಿಂದ ನಮ್ಮ VA ಕಳಿಸಿ VA ರಿಪೋರ್ಟ್ ಆಗಿ ಶಿರಸ್ದಾರ್ ಆಗಿ ತಹಶೀಲ್ದಾರ್ಲಿಂದ ಅಪ್ರೂವಲ್ ಆಗಿ ಆನ್ಲೈನ್ ಮೂಲಕನೇ ಈ DDLRಗೆ ಹೋಗ್ತದೆ. ಅಲ್ಲಿ ADLR ಸಿಬ್ಬಂದಿ ಎಲ್ಲ ಸೇರಿಕೊಂಡು ಅದನ್ನು ಅಳತೆಗೆ ಬರ್ತಾರೆ. ಅಳತೆ ಮಾಡಿ ಅದು ಕೂಡ ಇದನ್ನು ಪೋಡಿ ಮಾಡುವಂಥ ವ್ಯವಸ್ಥೆ, ಅಂದರೆ ಹೊಸ ನಂಬರ್ ಕೊಡೋವಂಥ ವ್ಯವಸ್ಥೆ ದರ್ಖಾಸ್ತಿನಲ್ಲಿ ಫಾರಮ್ 50, 53 ಇರ್ತಕ್ಕಂಥ ಎಲ್ಲ ಮಂಜೂರಾಗಿರ್ತಕ್ಕಂಥ ಸರ್ಕಾರಿ ಜಮೀನುಗಳಲ್ಲಿ ಕೂಡ ಸೋಮೋಟ ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡಿದ್ವಿ. ಶಾಸಕರಿಗೆ ಒಂದು ಫೋನ್ ಹಾಕಿ ನೋಡ್ರಿ ಸರ್, ಸ್ಯಾಂಕ್ಷನ್ ಯಾವಾಗಿದ್ದಾವೆ ಎಲ್ಲವೂ ನೋಡಪ್ಪ. ನೀವು ಸಮಯಕ್ಕೆ ಸರಿಯಾಗಿ ಆಧಾರ್ ಕಾರ್ಡ್ ತಗೊಂಡು ನಮ್ಮಲ್ಲಿ ಏನು VA ಮತ್ತು VA ಅಸಿಸ್ಟೆಂಟ್ ಇರ್ತಾರೆ. VA ಅಸಿಸ್ಟೆಂಟ್ ಭಾರಿ ನಿಪುಣರು, ನಮ್ಮ VAಗೆ ಭಾರಿ ಎಕ್ಸ್ಪರ್ಟ್.